ಹೇಳಿದರೆ ಮೂಡಾಯಿ ಕುಡುಮ ಪಡ್ಡೈ ಪೈವಳಿಲೆ ಕಟ್ಟು ಅಂತೇಳಿ. ಒಂದು ಕಾಲದಲ್ಲಿ ಧರ್ಮಸ್ಥಳವು ಪೈವಳಿಕೆಯ ಒಂದೇ ಇದರಲ್ಲಿದ್ದದ್ದು, ಒಬ್ಬರೇ ಇತ್ತು, ಒಬ್ಬರೇ ಆಡಳಿತದಲ್ಲಿತ್ತು. ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ಸ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಪೈವಳಿಕೆಯಲ್ಲಿರುವ ಚಿತ್ತಾರಿ ಅರಮನೆಗೆ ಬಂದಿದ್ದೇವೆ. ಇಲ್ಲಿ ಅರಮನೆ ಅರಸರಲ್ಲಿ ನಾವು ಮಾತಾಡಿಸುವ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಾವು MR ಪಿಕ್ಚರ್ಸ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೇವೆ. ನಮಗೆ ಈ ಬೋಳಂಗಲ ಒಂದು ಜಾತ್ರೆಯ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಕೊಡಬೇಕು, ಹಾಗೆ ನಿಮ್ಮ ಪರಿಚಯವನ್ನು ಕೂಡ ಜನರಿಗೆ ಮಾಡಿಕೊಡ್ಬೇಕು. ಹೆಸರು ಪೈವಳಿಕೆ ಅರಮನೆ ರಂಗತ್ರಯ ಅರಸರು ಅಂತೇಳಿ. ಪೈವಳಿಕೆ ಅಂದರೆ ಪಯ್ಯರ ಆಳ್ವಿಕೆ, ಪೈವಳಿಕೆ ಅಂತ ನಮ್ಮ ವಂಶ ಪಯ್ಯರ ವಂಶ ಅಂತ ಹೇಳ್ತಾರೆ. ಹಾಗೆ ಈ ಪಯ್ಯರ ಆಳ್ವಿಕೆ ಇರುವಂಥ ಈ ಪ್ರದೇಶಕ್ಕೆ ಪೈವಳಿಕೆ ಅಂತ ಹೆಸರು ಅಂತ. ಹಾಗೆ ಅದರ ರಾಜಧಾನಿ ಪೈವಳಿಕೆ. ಹಾಗೆ ಅದೊಂದು 1000 ವರ್ಷದ ಇತಿಹಾಸ ಉಂಟು ನಮ್ಮ ಈ ಮನೆತನಕ್ಕೆ. ಹಾಗೆ ನಮಗೆ ಇಲ್ಲಿ ಸಂಬಂಧಪಟ್ಟ ಪೈವಳಿಕೆ ಅರಮನೆಯ ಎದುರಿಗೆ ಚಿತ್ತಾರಿ ಚಾವಡಿ ಅಂತೇಳಿ. ಇದು ಚಿತ್ತಾರಿ ಚಾವಡಿ. ಚಿತ್ತಾರಿ ಚಾವಡಿ ಅರಮನೆ ಇರುವುದು, ಅರಮನೆ ಇಲ್ಲೇ ಇರೋದು ಅದೆಲ್ಲ ಅರಮನೆಗೆ ಸಣ್ಣದಾಗಿದೆ. ಚಾವಡಿ ಮೊದಲು ಹಾಗೆ ಉಂಟು, ನಾವು ತಿಳಿಯುವಾಗ ಎಷ್ಟು ಉಂಟು ಅಷ್ಟು ಉಂಟು, ಇದಕ್ಕಿಂತ ಹೆಚ್ಚಿಗಿತ್ತು ನಮಗೆ ಗೊತ್ತಿಲ್ಲ ಮೊದಲು ಹೇಗೆ ಅಂತೇಳಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಬೋಳಂಗಳ ಸ್ಥಾನ, ಮತ್ತೊಂದು ಮೇಲ್ಕಾರ ಸ್ಥಾನ. ಮೇಲ್ಕಾರ ಅಂತೇಳಿದರೆ ನಾವು ಬಾಯಿಗಟ್ಟಿ ಸ್ವಲ್ಪ ಕೆಳಗೆ ಹೋಗೋ ರೋಡ್ ಸೈಡ್ ಸಂಕ್ರಾಂತ ದೇವಸ್ಥಾನ ಸಿಗ್ತದೆ ಅದು. ಆಮೇಲೆ ಉಳ್ಳಾಳ್ತಿ, ಇದು ಬೋಳಂಗಲ ಕೆಳಗೆ ಒಂದು ಪಾಡಿ ಸ್ಥಾನ ಅಂತೇಳಿ, ಪಾಡಿ ಅಂತ ಹೇಳಿದ್ರೆ ಅಲ್ಲಿ ಪಾಡಿ, ಅದು ಹೊಳೆ ಬದಿಯಲ್ಲಿರೋದು, ಇದು ಹೊಳೆ ಬದಿಯಲ್ಲಿರೋದು ಸಂಕ್ರಾಂತ ಹತ್ರ. ಹಾಗೆ ಈ 4 ದೇವಸ್ಥಾನಕ್ಕೆ ಸಂಬಂಧಪಟ್ಟ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇದು. ಮತ್ತು ನಮಗೆ ಈ ಮಂಜೇಶ್ವರ ಮಾಗಣೆಯ 18 ಗ್ರಾಮಗಳ ಆಳ್ವಿಕೆ ಇದೆ ಈ ಅರಮನೆಗೆ. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟ 5 ಬ್ರಾಹ್ಮಣ ಮನೆತನದವರು, 5 ಬಂಟರ ಮನೆತನದವರು ಇದಕ್ಕೆ ನಮ್ಮ ಸೇವಕ ವರ್ಗದಲ್ಲಿ ಸೇರುವವರು ಅಂತೇಳಿ ಮಾಗಣೆ ಪ್ರತಿನಿಧಿಗಳು ಅಂತ ಹೇಳಿದ್ದಾರೆ. ಆಮೇಲೆ ವಿಟ್ಲ ಅರಮನೆಗೆ ನಮಗೆ ಸಂಬಂಧ ಇದೆ. ವಿಟ್ಲ ಅರಮನೆ ಇರೋದು ನಮ್ಮ ದೊಡ್ಡ ತಾಯಿ ಮಕ್ಕಳು ಅಂತ ಹೇಳ್ತಾರೆ, ನಾವು ಚಿಕ್ಕ ತಾಯಿ ಮಕ್ಕಳು. ಹಾಗೆ ನಮಗೆ ಸಂಬಂಧ ಉಂಟು. ಪ್ರಕೃತ ನಾನು ಹಿರಿಯ ವ್ಯಕ್ತಿಯಾಗಿ ಇಲ್ಲಿಯ ಇದಾಗಿ 2008ರಲ್ಲಿ ಪಟ್ಟಾಭಿಷೇಕ ಆದ್ದು. 2008ರಲ್ಲಿ ಪಟ್ಟಾಭಿಷೇಕ ಆಯಿತು. ಅದು ಇಲ್ಲಿ ಹಿರಿಯವನಿಗೆ ಪಟ್ಟಾಭಿಷೇಕ ಆಗಬೇಕು. ಪಟ್ಟಾಭಿಷೇಕ ಆದ ನಂತರ ಅಲ್ಲಿ ಚಾವಡಿಯಲ್ಲಿ ಸಿಂಹಾಸನ ಇದೆ, ಅದರಲ್ಲಿ ಕುಳಿತುಕೊಳ್ಳುವ ಹಕ್ಕು ಬರ್ತದೆ. ನೀವು ನೋಡಿದರೆ ಅದು ಸಿಂಹಾಸನಲ್ಲಿ ಚಾವಡಿ, ಅದು ಆ ಗೂಡಿನೊಳಗೆ ಉಂಟಲ್ಲ, ಅದು ಹೊರಗೆ ಕಾಣ್ತದೆ, ಗೂಡು ತೆಗೆದು ನೋಡ್ಬೋದು ಅದರಲ್ಲಿ. ಸರ್ ಮತ್ತೆ ನಿಮಗಿಂತ ಮೊದಲು ಇಲ್ಲಿ ರಾಜರಾಗಿದ್ದವರು? ನನ್ನಂತ ಮೊದಲು ನನ್ನ ಮಾವ ಇದ್ದರು, ಆಮೇಲೆ ಅಜ್ಜ, ನಮಗೆ ಹಳೆಗಟ್ಟು ಹೀಗೆ ಇತ್ತು. ಹಾಗೆ ಈ ಪಟ್ಟಾಭಿಷೇಕ ಆದ ಆ ವ್ಯಕ್ತಿಗೆ ರಂಗತ್ರಯ ಅಂತೇಳಿ ಕರೆಯುವಂಥ ಆ ಒಂದು ಹೆಸರು, ಆ ಸಿಂಹಾಸನದಲ್ಲಿ ಕುಳಿತವರಿಗೆ ಆ ಹೆಸರನ್ನು ಕೊಡುವುದು. ಯಾರು ಕುಳಿತರೋ ಅವ್ರ ರಂಗತ್ರಯ ಅರಸರು. ಹಾಗೆ ಅದು ಈಗ ಒಂದು 1000 ವರ್ಷ ಇತಿಹಾಸದಲ್ಲಿ ನಡೀತಾ ಇತ್ತು. ಆಮೇಲೆ ನಮಗೆ ಒಂದು ಮೂಲ ಅರಮನೆ ನೋಯಿತಿಲ್ಲ ಅಂತೇಳಿ ಇತ್ತು. ನೋಯಿತಿಲ್ಲ ನಮ್ಮ ಕಾಜಿಗಟ್ಟಿನ ಸ್ವಲ್ಪ ಕೆಳಗೆ ಒಂದು ಇದುಂಟು, ಅಲ್ಲಿ ನಮ್ಮ ಮೂಲ ಅರಮನೆ ಇರೋದು ಅಲ್ಲಿ. ಅದೀಗ ಪರಾವರಿಯಾಗಿ ಅನ್ಯ ಮತಸ್ಥರ ಹತ್ರ ಉಂಟು. ಆಮೇಲೆ ಒಂದು ಬಿಟ್ಟು ಇದುಂಟು ಕಾಜಿಗಟ್ಟಿ, ಮೊನ್ನೆ ಜೀರ್ಣೋದ್ಧಾರ ಆಯ್ತಲ್ಲ, ಅದು ಇದಕ್ಕೆ ಸಂಬಂಧಪಟ್ಟ. ಅದೇ ಉಳ್ಳಾಳ್ತಿ ಕಾಜಿ ಇಟ್ಟ ಸ್ಥಳ. ಇಲ್ಲಿಗೆ ಬರುವಾಗ ಕಾಜಿ ಇಟ್ಟು, ಹಾಗೆ ಅದು ಕಾಜಿ ಕಟ್ಟೆ ಅಂತೇಳಿ ಅಲ್ಲಿಗೆ ಒಂದು ಹೆಸರಾಯಿತು. ಆಮೇಲೆ ಉಳ್ಳಾಳ್ತಿ ಮತ್ತು ಈ ಅವರ ಅಣ್ಣ ತಮ್ಮ ಈ ದೈವಗಳು ಧರ್ಮಸ್ಥಳದಿಂದ ಬಂದವರು. ಇಲ್ಲಿದು ಹೇಳ್ತೇನೆ ನಾನು, ಮೂಡಾಯಿ ಕುಡುಮ ಅಂತೇಳಿ, ಕುಡುಮ ಅಂತ ಹೇಳಿದ್ರೆ ಧರ್ಮಸ್ಥಳ. ಇಲ್ಲಿ ಕಟ್ಟು ಹೇಳಿದೆ, ದೈವಗಳ ಕಟ್ಟು ಅಂತ ಹೇಳ್ತಾರೆ ನಾವು. ಮೂಡಾಯಿ ಕುಡುಮ, ಪಡ್ಡಾಯಿ ಪೈವಳಿಕೆ ಅಂತ. ಕುಡುಮದಿಂದ ಎದ್ದ ಈ ಶಕ್ತಿಗಳು ನಿಂತದ್ದು ಇಲ್ಲಿ, ನೆಲೆ ಊರಿದ್ದು ಇಲ್ಲಿ, ಇದರ ಅತ್ಲಾಗಿ ಎಲ್ಲಿಯೂ ಹೋಗಲಿಲ್ಲ. ಹಾಗೆ ಬರುವಾಗ ಅವರು ಐಲಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಭೇಟಿ ಮಾಡಿ, ಆಮೇಲೆ ಗುಂಡದ ಬಾರಿ ಅಂತ ಉಂಟು, ಮೊನ್ನೊಂದು ಆಕ್ಸಿಡೆಂಟ್ ಆಯ್ತಲ್ಲ ಅಲ್ಲಿ, ಒಂದು ಗುದ್ದಿ ಇದಕ್ಕೆ ಇಲ್ಲಿ ನಮ್ಮ ಕೀರೊಳ ಹೋಗುವಾಗ ರಾತ್ರಿ ಗುಂಡದ ಪಾರೆ ಅಂತೇಳಿ ಅಲ್ಲಿ ಉಳ್ಳಾಳ್ತಿ ಹೂ ಮುಡಿದ ಸ್ಥಳ. ಗುಂಡದ ಬಾರೆ ಬರುವಾಗ ಹೂ ಮುಡಿದು ಹೂವಿನ ಹಣ ಕೇಳುವಾಗ ನೀವು ಅರಮನೆಗೆ ಹೋಗಿ ಅವರ ಹತ್ರ ಕೇಳಿ ಅರಸರು ಕೊಡ್ತಾರೆ ಅಂತೇಳಿ ಅವರ ಅಲ್ಲಿಂದ ಮಾಯ ಆಯಿತು.
ಆಮೇಲೆ ಸೀದಾ ಹೋಗಿ ಕಾಜಿಗಟ್ಟೆ ಹೋಗಿ ಒಬ್ಬ ಬಳೆಗಾರ ಸಿಕ್ಕಿದ. ಅಲ್ಲಿ ಆ ಬಳೆಯ ನಂತರ ಉಳ್ಳಾಳದಿಗೆ ನನಗೆ ಬಳೆ ಇಡಬೇಕು ಅಂತೇಳಿ ಮನಸ್ಸಾಯಿತು. ಹಾಗೆ ಅವನ ಹತ್ರ ಬಳೆ ಎಲ್ಲ ಇಟ್ಟಾಗಲೇ ಅಲ್ಲಿ ಹೇಳಿದಾಗೆ ನೀವು ಅರಮನೆ ಹತ್ರ ಹೋಗಿ ದುಡ್ಡು ಕೇಳಿ ಅಂತ ಹೇಳ್ತಾರೆ. ಇವರು ಅಂದಾಜು ಮಾಡಿದ ಯಾರು ಅರಮನೆ ಹೆಂಗಸರಾಗಿರ್ಬೋದು ಅಂತೇಳಿ ಇವರು ಹೋದರು. ಹೋಗಿ ಸ್ವಲ್ಪ ಅಲ್ಲದು ಟರ್ನ್ ಉಂಟಲ್ಲ, ಅಲ್ಲಿ ಇದು ನೀರಕಟ್ಟೆ ಅಂತ ಹೇಳ್ತಾರೆ. ನೀರಕಟ್ಟೆ ಮೊದಲು ಈ ನೂಯ್ತಲಿಕ್ಕೆ ಮಾರ್ಗ ಇಲ್ಲ, ಅಲ್ಲಿಂದ ಇಳಿದು ಹೋಗೋದು. ಅಲ್ಲಿಯೇ ಮುಟ್ಟುವಾಗ ಸಂಜೆ ಆಯಿತು. ಸಂಜೆ ಆಗುವಾಗ ಅರಮನೆಗೆ ಹೋಗಲಿಕ್ಕೆ ದಾರಿ ಕಾಣೋದಿಲ್ಲ. ಹಾಗೆ ಇದು ಸಂಜೆ ಆಯ್ತಲ್ಲ, ಹಾಗೆ ಎಂತ ಮಾಡೋದು, ಬೆಳಕಿ ಎಂತ ಮಾಡೋದು ಅಂತೇಳಿ ಹಾಗೆ ಮೇಲೆ ನೋಡುವಾಗ ಒಬ್ಬ ಬೆಳ್ಚಪ್ಪಾಡ ಇದರಲ್ಲಿ ತೆಂಗಿನ ಮರದಿಂದ ಕಳ್ಳು ತೆಗಿತಾನೆ, ಬೆಳ್ಚಪ್ಪಾಡ. ಹಾಗೆ ಅವನ ಹತ್ರ ಈ ಉಳ್ಳಾಳತಿ ಹೇಳಿದರು, ನೀನು 2 ಸೂಟೆ ಕೆಳಗೆ ಹಾಕು ಅಲ್ಲಿ ಕಟ್ಟಿ ಅಂತೇಳಿ. ಹಾಗೆ ಅಲ್ಲಿಂದಲೇ 2 ಸೂಟೆಯನ್ನು ಕಟ್ಟಿ ಇವ ಕೆಳಗೆ ಹಾಕಿದ. ಇದು ಕೆಳಗೆ ಬೀಳುವಾಗಲೂ ಇದು ಗೊತ್ತಿತ್ತು. ಆಗ ಇವನಿಗೆ ಮನಸ್ಸಿಗೆ ಅಜ್ಜಿದಂಥ ಶಕ್ತಿಗಳಾಗಿರಬೇಕು ಅಂತ ನೀವು ಕೆಳಗೆ ಇಳಿದು ಕೇಳಿದ, ನೀವು ಯಾರು ಎಂಥದ್ದು ಏನು ಅಂತ. ಈಗ ಅವ್ರು ಹೇಳಿದ್ರು, ನಾವು ಇನ್ನು ಮೂಡಾಯಿ ಕುಟುಂಬದಿಂದ ಬಂದವರು, ನಾವು ಇನ್ನು ಈ ಊರಿನಲ್ಲೇ ಊರುತ್ತೇವೆ, ಹಾಗೆ ನಾವು ಅರಸರ ಅರಮನೆಗೆ ಹೋಗುವುದು ಇದು. ಹಾಗೆ ನಿನ್ನ ಕೈಯಿಂದ ಸೂಟೆ ನಾವು ಮಾಡಿಸಿದ್ದು, ನಾವು ಇಲ್ಲಿ ನೆಲೆ ಊರಿ ಇಲ್ಲಿ ನಮಗೆ ಜಾತ್ರೆ ಆಗುವ ಸಂದರ್ಭದಲ್ಲಿ ನಿಮ್ಮ ಮನೆತನದ 2 ಸೂಟೆಯನ್ನು ತರಬೇಕು ಅಂತೇಳಿ ಅವರಿಗೊಂದು ಇದಾಯಿತು. ಯಾರಿಗೆ? ಈ ಬೆಳ್ಚಪ್ಪ. ಈಗಲೂ ಆ ಬೆಳ್ಚಪ್ಪಾಡದ ಕುಟುಂಬವರು 2 ಸೂಟೆಯನ್ನು ಇಲ್ಲಿ ತರ್ತಾ ಇದ್ದಾರೆ. ಅವರು ಎಷ್ಟು ಹೊತ್ತಿಗೆ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಎಷ್ಟು ಹೊತ್ತಿಗೆ ಹೋಗ್ತಾರೆ ಅಂದರೆ ಗೊತ್ತಿಲ್ಲ. ಅವರು ಅವತ್ತು ಯಾವ ಇದರಲ್ಲಿ ತೆಗೆದಿದ್ದಾರೆ ಅದೇ ರೀತಿ ಬತ್ತಲೆಯಾಗಿ ಮರ ಹತ್ತಿ ಅಲ್ಲಿಂದಲೇ ಸೂಟೆ ಕಟ್ಟಿ ಬೆಳಗಾವಿದ ಮೊದಲು ತಂದು ಇಟ್ಟು ಹೋಗ್ಬೇಕು. ಅವರು ಹೊತ್ತಿಸಿ ಇಲ್ಲಿ ತಂದಿಟ್ಟು ಹೊತ್ತಿಸಲ್ಲ, ಅದನ್ನಿಡು, ಅದು ನೇಮಕ್ಕೆ ಹೊತ್ತಿಸುದು, ಉಳ್ಳಾಳದ ನೇಮಕ್ಕೆ ಅವರು ಇಟ್ಟು ಹೋಗ್ತಾರೆ. ನನಗೆ 75 ವರ್ಷ ಆಯ್ತು, ನಾನು ನೋಡ್ಲಿಲ್ಲ ಅವರು ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ ಗೊತ್ತೇ ಆಗೋದಿಲ್ಲ. ಆ ಟೈಮಿಗೆ 2 ಸೂಟಲ್ಲಿ ಕಾಣ್ತದೆ. ಮತ್ತು ಈಗ ನೇಮಕ್ಕಾಗಿ ಬರ್ತಾರೆ, ಇಲ್ಲಿ ಅವರಿಗೆ ಕೊಡುವಂಥ ಕ್ರಮ ಉಂಟು, ಆ ಕ್ರಮ ತಗೊಂಡು ಹೋಗ್ತಾರೆ. ಹಾಗೆ ಇದು ಈ ಚರಿತ್ರೆ ಹೇಳಬೇಕು ತುಂಬ ಉಂಟು, ತುಂಬ ಕಾರಣಕ್ಕೆಲ್ಲ ಹೇಳಲಿಕ್ಕೆ ತುಂಬ ಒಂದು ದಿವಸ ಬೇಕಾದಿತ್ತು, ಅಷ್ಟು ಉಂಟು. ಇದು ಮಾತ್ರ ಹೇಳ್ತೇನೆ, ಅದರ ಒಂದು ಯಾವುದು ಇದು ಮಾತ್ರ ಗಿಸ್ಟ್ ಮಾತ್ರ ಗೊತ್ತಾಯಿತು. ಇದರ ಕಥೆ ತುಂಬ ಉಂಟು. ಹಾಗೆಯೇ ಈ ಮೇಳ್ಕಾರ ಸ್ಥಾನ, ಬೋಳಂಗಳ ಸ್ಥಾನ, ಪಾಡಿ ಸ್ಥಾನ ನಾನು ಹೇಳಿದಲ್ಲ, ಅದೆಲ್ಲ ಅವರೇ ಪ್ರೇರಣೆ ಕೊಟ್ಟು ಮಾಡಿಸಿತ್ತು. ನಮಗೆ ಇಲ್ಲೇ ಕಟ್ಟಬೇಕು, ಇಲ್ಲೇ ಮಾಡಬೇಕು ಅಂತ ಅವರೇ ಆ ದೈವಗಳು ಅರಸರ ಹತ್ರ ಹೇಳಿ ಕಟ್ಟಿಸಿಕೊಂಡರು. ಬೋಳಂಗಳದಲ್ಲಿ ಮೈನ್ 2 ದೈವ, ಒಂದು ಬೆಳಿಗ್ಗೆ, ಹೌದು, ಒಂದು ಅಣ್ಣ ದೈವ ಮತ್ತು ತಮ್ಮ ದೈವ. ಅಣ್ಣ ದೈವಕ್ಕೆ ಬೆಳಗ್ಗೆ ನೇಮ ಆಗ್ತದೆ, ಅದು ತಮ್ಮ ದೈವಕ್ಕೆ ಬೈಸಾರಿ ನೇಮ ಆಗ್ತದೆ. ಹಾಗೆ ಮೇಳ್ಕಾರದಲ್ಲಿ ಹಾಗೆ ಮೇಳ್ಕಾರ ಹೇಳಿದಲ್ಲ, ಅಲ್ಲಿ ಬೆಳಗ್ಗೆ ಅಣ್ಣ ದೈವ, ಬೈಸಾರಿ ತಮ್ಮ ದೈವ. ಮೇಳ್ಕಾರಿಗೆ ಹೆಂಗಸರು ಬರಬಾರ್ದು, ಅಲ್ಲ ಇಲ್ಲಿ ಬರಬಹುದು, ಇಲ್ಲಿ ಹೆಂಗಸರು ಬರ್ಲಿಕ್ಕೆ ಕೊಡುದು, ಬೋಳಂಗಳದಲ್ಲಿ ಹೆಂಗಸರು ಬರ್ಲಿಕ್ಕೆ ಕೊಡುದು. ಅದಂದ್ರೆ ಕಾರಣ ಅಂತ ಹೇಳಿದ್ರೆ ಹೆಂಗಸರು ಈ ನೇಮವನ್ನು ನೋಡಬಾರದು ಅಂತೇಳಿ ಉಂಟು. ಮತ್ತು ಹಾಗೆ ಒಬ್ಬರು ಯಾರೋ ಒಂದು ಹೆಂಗಸು ಏನಾಗುತ್ತೆ ನೋಡು ಅಂದ್ರೆ ಹೋಗಿ ನೋಡಿ ಅಲ್ಲಿ ಮಾಯಗಾಗಿ ಕಲ್ಲಾಗಿದ್ದಾರೆ ಅಂತೇಳಿ ಪ್ರತೀತಿ. ಅದು ಈಗಲೂ ಅದನ್ನು ಪಾಲಿಸ್ತಾರೆ, ಯಾರು ಹೋಗುವುದಿಲ್ಲ, ನೇಮದ ಸಮಯಕ್ಕೆ ಯಾರು ಹೋಗುವುದಿಲ್ಲ. ಹೌದು, ಅಷ್ಟು ಜನ ಸೇರಿ ಹೆಂಗಸರು ಬರಲಿಲ್ಲ. ಇಲ್ಲಿ ಹೆಂಗಸರು ಬರಬಹುದು, ಇಲ್ಲಿ ಮೇಳ್ಕಾರಿಗೆ. ಆಮೇಲೆ ಒಂದು 60 ವರ್ಷಕ್ಕೊಮ್ಮೆ ಐಲ ದೇವಸ್ಥಾನದ ಜಾತ್ರೆ ಆಗುವ ಕ್ರಮ ಉಂಟು. ಐಲ ನಾನು ಹಾಗೆ ಹೇಳಿದಲ್ಲ, ದೇವರೊಂದು ಭೇಟಿ ಮಾಡಿ ಇವರು ಬಂದದ್ದು, ಪರಮೇಶ್ವರ ಭೇಟಿ ಮಾಡಿ ಇವರು ಬಂದದ್ದು. ಆಗ ಅವರು ಸಂಕಲ್ಪ ಮಾಡಿಕೊಂಡು 60 ವರ್ಷಕ್ಕೊಮ್ಮೆ ನಾವು ಭೇಟಿಯಲ್ಲಿ ಬರ್ತೇವೆ ಅಂತ, ಯಾರು ದೇವರ ಭೇಟಿ. ಹಾಗೆ ಇಲ್ಲಿಂದ 60 ವರ್ಷಕ್ಕೆ ಒಮ್ಮೆ ಇಲ್ಲಿಂದ ಭಂಡಾರ ಹೋಗಿ ಅಲ್ಲಿ ಜಾತ್ರೆ ಆಗಬೇಕು. ಅದೀಗ ಆಗದೆ 120 ವರ್ಷ ಆಯಿತು. ಹೌದು, ಈಗ ಅದರ ಪ್ರಪೋಸಲ್ ಬರ್ತಾ ಉಂಟು. ಈಗ ಅಲ್ಲಿವರೆಗೆ ದೋಷ ಕಾಣ್ತದೆ ಮಾಡಬೇಕು ಅಂತ. ಅಲ್ಲಿವರೆಗೆ ಅದೇ ಪೈಚೀಲ ನೇಮ ಅಂತ ಹೇಳ್ತಾರೆ ಅದಕ್ಕೆ ತುಳುವಿನಲ್ಲಿ. ಹಾಗೆ ಅಲ್ಲಿ ಒಂದು ಭೇಟಿ ಉಂಟು. ವಿಶೇಷ ಕಾರಣಿಕ ತುಂಬ ಹೇಳಲಿಕ್ಕೆ ಉಂಟು. ಅದರ ಇತ್ತೀಚೆಗೆ ಒಂದು ಈ ಬಂಗಾರ ಎಲ್ಲ, ಅದಕ್ಕೆ ಬಂಗಾರದ ಮುಖ ಉಂಟು ಇಲ್ಲಿ ಉಳ್ಳಾಳತಿಗೆ, ಬೇರೆ ಎಲ್ಲಿಯೂ ಇಲ್ಲ. ಅದು ಮೊನ್ನೆ ಅಲ್ಲಿ ಆ ಮುಖ ನೋಡಲಿಲ್ಲ ನೀವು, ಅಲ್ಲಿ ಬರೀ ಆಭರಣ ಮಾತ್ರ ಇತ್ತು. ಚಿನ್ನದ ಆಭರಣ ಎಲ್ಲ ನೋಡಿ, ಎಲ್ಲ ಚಿನ್ನ ಮತ್ತು ಬೆಳ್ಳಿ ಎಲ್ಲ ಬೇರೆ ಕಾಣುವುದಿಲ್ಲ ನೋಡಿ.
ಇಲ್ಲಿ ಉಳ್ಳಾಲ್ತಿ ನೇಮಕ್ಕೆ ಅದನ್ನು ಇಡ್ಲಿಕ್ಕುಂಟು, ಮುಗವನ್ನು ಚಿನ್ನದೇ ಮುಗ 2.5 ಕಿಲೋ ಉಂಟು ಅದು. 2.5 ಕಿಲೋ ಚಿನ್ನದ ಮುಗವನ್ನು ಇಟ್ಟು ಇಲ್ಲಿ ನೇಮ ಆಗ್ಲಿಕ್ಕೆ ಉಂಟು. ಇಲ್ಲಿ ದೈವ ಕಟ್ಟುವುದು ಯಾರು? ಇಲ್ಲಿ ಪಂಬದರು. ಈಗ ಕಣಿಯಾಳ ಈಗೆಲ್ಲ ಕಣಿಯಾಳದಲ್ಲಿ ಇವರು ಕಾಣ್ತದೆ ಮಲಿಕೆಯವರು. ಇಲ್ಲಿ ಪಂಬದ ಇಲ್ಲಿ ಇದರಲ್ಲಿ ನಡೆಯುವಂಥ ಯಾವುದ್ರಲ್ಲಿ ಇದು ಇದಿಲ್ಲ. ಇಲ್ಲಿ ಈ ಬಾರಣೆ ಗೀರಣೆ ಬಾಕಿ ಭೂತಗಳ ದೈವಗಳಿಗೆ ಉಂಟಲ್ಲ, ಅದು ಇಲ್ಲಿಲ್ಲ. ಇದು ದೇವಕ್ರಿಯೆಯಲ್ಲಿ ನಡೆಯುವುದು, ಬಾಕಿದ್ದೆಲ್ಲ ಅಸುರ ಕ್ರಿಯೆಯಲ್ಲಿ ದೇವಿಗೆ ದೇವಿಯೇ, ಅದು ಅವರ ಕಟ್ಟೆಯಾಗೆ ನಾವು ದೇವರಿಗೆ ದೇವರು ನಾವೇ, ಭೂತಕ್ಕೆ ಭೂತವು ನಾವೇ ಅಂತೇಳಿ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈ ಪೈಯುಳಿಕೆಯ ಗ್ರಾಮದಲ್ಲಿ ಬೇರೆ ಯಾವುದೇ ದೇವಸ್ಥಾನಗಳಿಲ್ಲ. ಗ್ರಾಮದಲ್ಲಿ ಇಲ್ಲ, ಅದು ಉಳ್ಳಾಳತೆಯ ಆಜ್ಞೆ ಉಂಟು. ಇಲ್ಲಿ ಬೇರೆ ಯಾವುದೇ ದೇವಸ್ಥಾನವನ್ನು ಕಟ್ಟಬಾರದು, ಇಲ್ಲಿಯ ದೇವರೇ ನಾವು ಅಂತೇಳಿ. ಪೈಯುಳಿಕೆ ಗ್ರಾಮ ಅಲ್ಲ, ಅದು ಚಿಪ್ಪಾರು ಗ್ರಾಮವೇ ಬೇರೆ ಆಯಿತು, ಕೂಡಾಲ ಮರಗಳ ಗ್ರಾಮ ಬೇರೆ, ಕೈಯಾರ ಗ್ರಾಮ ಬೇರೆ. ನೋಡಿ, ಈ ಪೈಯುಳಿಕೆಯಲ್ಲಿ ದೇವಸ್ಥಾನ ಇಲ್ಲ. ಇದೆ ದೇವಸ್ಥಾನ, ದೇವರು ಇದೆ, ದೈವವೂ ಇದೆ. ಅದೊಂದು ವಿಶೇಷ. ಯಾವುದೇ ಗ್ರಾಮದಲ್ಲಿ ದೇವಸ್ಥಾನ ಇಲ್ಲ ಗ್ರಾಮವೇ ಇರಲಿಕ್ಕಿಲ್ಲ. ದುರ್ಗಾ ಪರಮೇಶ್ವರಿ ಅದರ ಒಂದು ಅಂಶ ಅಷ್ಟೇ. ದುರ್ಗಾ ಪರಮೇಶ್ವರಿ, ಅನ್ನಪೂರ್ಣೇಶ್ವರಿ. ಫೆಬ್ರವರಿ ತಿಂಗಳಲ್ಲಿ ಈ ಫೆಬ್ರವರಿ ತಿಂಗಳಲ್ಲಿ ಅದು ಕೂಡ ಆಗಬೇಕಿತ್ತು. ಇಲ್ಲಿ ಮೇಳ್ಕಾರ ಕೂಡ ಆಗಬೇಕಿತ್ತು. ಆದರೆ ಆ ಮೇಳ್ಕಾರ ಸ್ಥಾನದವರಿಗೂ ನಮಗೂ ಈಗ ಕೇಸ್ ಉಂಟು ಇದಕ್ಕೆ ಸಂಬಂಧಪಟ್ಟು. ಹಾಗಾಗಿ 2-3 ವರ್ಷ ಆಯ್ತು ಈಗ ಅದು ಆಗದೆ, ಅದು ಪೆಂಡಿಂಗ್ ಉಂಟು ಈಗ. ಇದು ಅಂದ್ರೆ ಇದು ಕೆಡ್ಡೋಸದ ಮೊದಲನೇ ದಿವಸ ಹಾಗೆ. ಹೌದು, ಕೆಡ್ಡೋಸದ ತಿಂಗಳಿಗೆ ಕೆಡ್ಡೋಸದ ಮೊದಲನೇ ದಿವಸ ಅಲ್ಲಿ ಆಗಬೇಕು. ಮೊದಲು ಅಲ್ಲಿ ನೇಮ ಆಗಿ ನಂತರ ಇಲ್ಲಿ ಆಗುತ್ತೆ. ಇಲ್ಲಿ 9-10, ಅಲ್ಲಿ 5-6 ಫೆಬ್ರವರಿ ಆಗಬೇಕಿತ್ತು. ಅದೇ ಒಂದೇ ಇದು 5-6 ಅಲ್ಲಿ, 7-8 ಗ್ಯಾಪು, 9-10 ಇಲ್ಲಿ. ಅದು ಅಲ್ಲಿ ಈಗ ಇದ್ದಿದ್ದ ಕಾರಣ ನಮ್ಮೊಳಗೆ ಆಗಲಿಲ್ಲ. 3 ವರ್ಷ ಆಯಿತು ಹಾಗೆ. ಮತ್ತೆ ಇನ್ನು 2 ಕಡೆ ಹೇಳಿದ್ರಲ್ಲ, ಅಲ್ಲಿ ಮತ್ತೆ ಒಂದು ಇಲ್ಲಿ ಪಾಡಿ ಸ್ಥಾನ ಅಂತ ಹೇಳಿದ್ರು. ಅದು ಏಪ್ರಿಲ್ 5ಕ್ಕೆ. ಅಲ್ಲಿ ಜಾತ್ರೆ ಇಲ್ಲ, ಅಲ್ಲಿ ತಂಬಿಲ ಮತ್ತು ಬಾಕಿ ಎಲ್ಲ ಕಾರ್ಯಕ್ರಮಗಳು, ನೇಮ ಕಟ್ಟುವ ನೇಮ ಇಲ್ಲ. ಅನ್ನದಾನದೆಲ್ಲ ಅಲ್ಲೇ ಕೂಡ ಉಂಟು. ಈ 4 ಸ್ಥಾನಗಳಿಗೂ ಚಾಕರಿ ವರ್ಗದವರೆಲ್ಲ ಇಲ್ಲಿಯವರೇ, ಒಂದೇ ಮನೆ, ಇಲ್ಲಿಂದಲೇ ಹೋಗಿ ಅಲ್ಲೆಲ್ಲ ಆಗುವಂಥದ್ದು. ಭಂಡಾರ ಇಲ್ಲಿಂದ ಹೋಗುವುದು. ಇಲ್ಲಿ ಅಲ್ಲಿ ಚಾಕರಿ ವರ್ಗದವರು ಇಲ್ಲಿಯವರೇ. ಅದೇ ಒಂದೇ ಆಡಳಿತ, ಅದು ಒಂದೇ ಇದಕ್ಕೆ ಸೇರಿದ್ದು 4 ಕೂಡ. ಇನ್ನು ಇಲ್ಲಿ ಆಗುವಂತಹ ನೇಮ, ಉಳ್ಳಾಲ್ತಿ ನೇಮ ಇಲ್ಲಿ ಸಾಧಾರಣ ಯಾವಾಗ? ಇಲ್ಲಿ ಬರುವ ಮೇ 8, 9, 10ಕ್ಕೆ ಆಗ್ತದೆ. 3 ದಿವಸ ಉಂಟು. ಮೇ 8ಕ್ಕೆ ಅನ್ನದೈವದ ನೇಮ, ಮೊನ್ನೆ ಅಲ್ಲಿ ಆಯ್ತಲ್ಲ ಬೆಳಗಿನ ಜಾವ. ಮತ್ತು ಬೈಸಾರಿ ಒಂದು 4 ಗಂಟೆ ಹೊತ್ತು ಉಳ್ಳಾಳ್ತಿ ಧರ್ಮ ನೇಮ ಅಂತ ಹೇಳಿದ್ದಾರೆ. 3 ದಿವಸ ತಮ್ಮನಿಗೆ ನೇಮ. ಇಲ್ಲಿ ಅಧಿಕಾರ ಎಲ್ಲ ತಮ್ಮನಿಗೆ. ಈ ದೈವಗಳ ಇದರಲ್ಲಿ ಹರಿಕೆಲ್ಲ ಉಳ್ಳಾಳ್ತಿಗೆ, ತೀರ್ಮಾನ ಎಲ್ಲ ತಮ್ಮನಿಗೆ ಇಲ್ಲಿ ಅಧಿಕಾರ ಎಲ್ಲಿರೋ ತಮ್ಮನಿಗೆ. ಯಾವುದೇ ಸಮಸ್ಯೆಗಳಿದ್ದರೆ ಆ ತೀರ್ಮಾನಕ್ಕೆ ಕೊಡುವುದು ತಮ್ಮ. ಅದು ಆ ತಮ್ಮ ಅಂತ ಸ್ವಲ್ಪ ಉಗ್ರ ಸ್ವರೂಪಿ. ಇದು ಅಣ್ಣ ವಿಷ್ಣು ಸ್ವರೂಪಿ, ಸೌಮ್ಯ. ಉಳ್ಳಾಳ್ತಿ ದೇವಿ ಅನ್ನಪೂರ್ಣೇಶ್ವರಿ. ಯಾವುದೇ ಇದಿಲ್ಲ, ಮಾತಾಡೋ ಕೂಡ. ನೀವು ನೇಮಕ್ಕೆ ಬಂದಿರಲ್ಲಿ ಬರಬೇಕು, ಸ್ವರವು ಕೂಡ ಕೇಳುವುದಿಲ್ಲ, ಸಣ್ಣಗೆ ಸರಿ ನಮಗೆ ಅರ್ಥ ಆಗುದಿಲ್ಲ ಅಂತ ಹೇಳಿದ ಅರ್ಥ. ಹಾಗೆ ಇದು ತಮ್ಮದ್ರೆ ಆಗಲ್ಲ, ಉಗ್ರ ಸ್ವರೂಪಿ. ಈ ಇಷ್ಟೆಲ್ಲ ಚಿನ್ನ ಎಲ್ಲ ಮಾಡಿದಾರಲ್ಲ, ಅದು ಎಂತ ಹರಕೆ ರೂಪದಲ್ಲಿಯೋ ಅಥವಾ ಆ ಕಾಲದಲ್ಲಿ? ಮೊದಲು ನಮಗೆ ಈ ಅರಸತ್ತಿಗೆ ಇತ್ತಲ್ಲ, ಈ ಊರಿಗೆ ನಮಗೆ 18 ಗ್ರಾಮವು ನಮಗೆ ಇತ್ತು. ಆ ಕಾಲದಲ್ಲಿ ಮಾಡಿಸಿದ್ದು. ಆಮೇಲೆ ಕೆಲವು ಸ್ವಲ್ಪ ಹರಿಕೆ ಬರ್ತದೆ. ಈಗ ಯಾರು ಈ 80,000 ಪೌನಿಗೆ ಯಾರು ಹರಿಕೆ? ಮತ್ತೆ ಈ ದೈವಗಳಿಗೆ ವಿಶೇಷವಾಗಿ ಹರಕೆಗಳು ಇಲ್ಲಿ ಕೊಡ್ಬೋದು. ಇಲ್ಲಿ ಮಂಗಳವಾರ ಪೂಜೆ ಅಂತ ಮಾಡ್ಬೋದು. ಇಲ್ಲಿ ಚಾವಡಿಯಲ್ಲಿ. ಮತ್ತೆ ಇದು ಹೂವಿನ ಪೂಜೆ ಮಾಡಬಹುದು, ರಂಗ ಪೂಜೆ ಕೊಡಿಸಬಹುದು. ಮತ್ತೆ ದುಡ್ಡಿದ್ದವನಿಗೆ ಧರ್ಮನೇಮವನ್ನು ಮಾಡಬಹುದು, ಇಲ್ಲಿ ಮಾಡುವಂತಹ ಸೇವೆಗಳು. ಮತ್ತೆ ಹರಿಕೆ ರೂಪದಲ್ಲಿ ಉಳ್ಳಾಳತೆ ವಿಶೇಷವಾಗಿ ಪ್ರೀತಿ ಇರುವುದು ಮಲ್ಲಿಗೆ ಹೂ. ಮಲ್ಲಿಗೆ ಎಷ್ಟು ನೀವು 1 ಕೋಟಿಗಟ್ಟಲೆ ದುಡ್ಡು ಕೊಟ್ಟರು ತೃಪ್ತಿ ಇಲ್ಲ, ಮಲ್ಲಿಗೆ ಕೊಟ್ಟರೆ ತೃಪ್ತಿ ಜಾಸ್ತಿ. ಹಾಗೆ ಅದು ಮಲ್ಲಿಗೆಯಲ್ಲಿ ವಿಶೇಷ. ಮಲ್ಲಿಗೆ ನಾನು ಹೇಳಿದೆ, ಗುಂಡರ ಬಾಯಲ್ಲಿ ಮಲ್ಲಿಗೆ ಇದು ಮುಡಿದದ್ದು ಅಂತ. ಹಾಗೆ ಮಲ್ಲಿಗೆಯಲ್ಲಿ ವಿಶೇಷ. ಇಲ್ಲಿ ಮಲ್ಲಿಗೆ ಸಾಧಾರಣ 1-1.5 ಲಕ್ಷ ರೂಪಾಯಿ ಮಲ್ಲಿಗೆ ಬರ್ತದೆ.
ಲೆಕ್ಕ ಮಾಡಿದರೆ ಅದರಲ್ಲಿ 10 ಪೈಸೆ ಉಪಕಾರ ಏನಿಲ್ಲ. ಬಂದವರಿಗೆ ಕೊಡ್ತದೆ, ಹೋಗ್ತದೆ. ಅದು ವ್ಯಾಪಾರ ಮಾಡುವವರಿಗೆ ಮಾತ್ರ ಅಷ್ಟು ಹಣ ಬರ್ತದೆ. ಅಲ್ಲಿ ಏನಾದರೂ ಹರಕೆಗಳು ಹೀಗೆ ಅಲ್ಲಿಗೆ ಸಂಕ್ರಮಣ ಮಾಡಬಹುದು. ಮತ್ತು ಅದು ತಿಂಗಳಿಗೊಮ್ಮೆ ಸಂಕ್ರಮಣ ಆಗುತ್ತದೆ. ಆ ಸಂಕ್ರಮಣಕ್ಕೆ ತಂಬಿಲ ಮಾಡಬಹುದು. ಮತ್ತು ಕಾಣಿಕೆ, ಬಟ್ಟಲು ಕಾಣಿಕೆ ಮಾತ್ರ. ಮತ್ತು ದೊಡ್ಡ ಇಲ್ಲೊಂದು ಸೇವಾ ರೂಪಲ್ಲಿ ಇದ್ದಲ್ಲೊಂದು ಅರಮನೆಯಿಂದ ನಡ್ಕೊಂಡಿದ್ದಲ್ಲ, ಹೊರಗಿಂದ ಯಾರನ್ನು ಹೊರಗಿನ ದುಡ್ಡನ್ನು ತೆಗೆದು ಆ ಕಾಲದಲ್ಲಿ. ಈಗ ಮತ್ತೆ ನಿವೃತ್ತಿ. ಈಗ ಮೊದಲ ಹಾಗೆ ನಾವು ನಡೆಕೊಂಡು ಹೋಗ್ತೇವೆ. ಈಗ ಇದೆ, ಈಗ 10 ರೂಪಾಯಿ ಹಾಕಿದ್ದು ಮಾತ್ರ ಬರೋದ್ರೆ ಬೇರೆ ಉತ್ಪತ್ತಿ ಇಲ್ಲಿ ಹಾಗೆಲ್ಲ. ಬೋಳಂಗಳ ಕಾರ್ಮಿಕ ಉಂಟಲ್ಲ ಕೆಲವು, ಇಂಥ ಸೇವೆ ಡ್ರೈವ್ ಅಂತ ಏನಾದ್ರು ಈಗ ಈ ಕೆಲವು ದೋಷಗಳು ಅಥವಾ ಏನಾದ್ರ ಅದಕ್ಕೆ ಕೆಲವು ಹರಕೆ ಅಂತ ಹಾಗೆ ಹೇಳುವುದಿಲ್ಲ. ಹರಕೆ ಹೇಳ್ತಾರೆ. ಯಾವುದು ಎಂತ ಅಲ್ಲಿಯ ವಿಶೇಷತೆ? ಈಗ ಕೆಲವು ಕಡೆ ಬಳಿವಾಡು ಸೇವೆ ಕೊಟ್ಟರೆ ಸಂಕ್ರಮಣ ತಂಬಿಲ ಅಂತ ಹೇಳ್ತಾರೆ. ಸಂಕ್ರಮಣ ತಂಬಿಲ ಅಂತ ಹೇಳಿದ್ರೆ ಸೇವೆ ಸಂಕ್ರಮಣ. ಇಲ್ಲಿ ಇದು ಮಂಗಳವಾರ ಪೂಜೆ, ಮತ್ತೆ ಇಲ್ಲಿ ಇದು ಕೊಡ್ಬೋದು. ಈ ತೊಟ್ಟಿಲು ಮಗು ಅಂತೇಳಿ ಇವರು ಮಕ್ಕಳಾಗದವರೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಾನು ತೊಟ್ಟಿಲು ಮಗು ಕೊಡ್ತೇನೆ ಇದರಲ್ಲಿ. ಅದು ಬೆಳ್ಳಿಯದ ಬಂಗಾರಕ್ಕೆ ಅವನಿಗೆ ಯಾವ ಅನುಕೂಲ ಉಂಟು ಆ ರೀತಿಯಲ್ಲಿ ಕೊಡ್ಬೋದು. ತುಲಾಭಾರ ಸೇವೆ ಆಗ್ತದೆ, ತುಲಾಭಾರ ಸೇವೆ ಅದಾಗ್ತದೆ. ಆಮೇಲೆ ಇದು ಪಟ್ಟೆ ಸೀರೆ ಒಪ್ಪಿಸಬಹುದು, ಚಿನ್ನಾಭರಣದ ಒಪ್ಪಿಸಬಹುದು. ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ, ಈಗ ನಾಲೆಗೆ ಏನಾದರೂ ಬೇಡದ್ದು ಹೇಳಿದರೆ ಅದಕ್ಕೆ ಪ್ರಾಯಶ್ಚಿತ್ತ, ಬೆಳ್ಳಿಯ ನಾಲೆಗೆ ಬಂಗಾರ ನಾಲೆಗೆ ಇಲ್ಲೊಂದು ತೀರ್ಮಾನ ಹೇಳಿದ್ರೆ ಕೊಡಬೇಕು. ಮೊದಲು ಮಂಗಳವಾರ ಇಲ್ಲಿ ಭಕ್ತರು ಬಂದರೆ ಅವರ ಸಮಸ್ಯೆಗಳನ್ನು ಅವರು ನಮ್ಮಲ್ಲಿ ಹೇಳ್ತಾರೆ, ನಮಗೆ ಹೀಗಾಗಿ ಹಾಗೆ ಅಲ್ಲಿಂದ ಅವರೊಂದು ಪರಿಹಾರ ಒಂದು ಹೇಳ್ತೇವೆ ನಾವು. ಆ ಪರಿಹಾರ ಪ್ರಕಾರ ನಡ್ಕೊಳ್ಬೇಕು. ಯಾವುದೇ ಸಮಸ್ಯೆ ದೊಡ್ಡ ದೊಡ್ಡ ಕೋರ್ಟ್ನಲ್ಲಿ ಆಗೋದು ಕೂಡ ಇಲ್ಲಿ ಆಗ್ತದೆ. ಹಾಗೆ ಮಕ್ಕಳಾಗೋದೊಂದು ವಿಶೇಷ. ಅದು ಮದುವೆ ಆಗೋದು 45 ವರ್ಷ ಆದ ಹುಡುಗಿಗೂ ಕೂಡ ಇಲ್ಲಿ ಇದು ಪ್ರಾರ್ಥನೆ ಮಾಡಿ ಹೋಗಿ 1 ತಿಂಗಳೊಳಗೆ ಮದುವೆ ಆಗಿದೆ. ಇದು ಯಾವುದು ಮೊನ್ನೆ ಇದರಡೆಯಲ್ಲಿ ಇದು ಕ್ಯಾನ್ಸರ್ ರೋಗ ಕೂಡ ಹರಕೆ ಹೇಳಿ ಗುಣ ಆಗಿದೆ. ಇತ್ತೀಚೆಗೆ ಒಂದು 4 ತಿಂಗಳಿಗೆ ಮೊದಲು ಆಗಸ್ಟ್ನಲ್ಲಿ ಒಬ್ಬರಿಗೆ ಪುತ್ತೂರಿನಲ್ಲಿ ಅವರಿಗೆ ಕ್ಯಾನ್ಸರು, ಬೋನ್ ಕ್ಯಾನ್ಸರ್. ಹಾಗೆ ಅವರ ತಮ್ಮ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋದರು. ಅದು ಗುಣ ಆದರೆ ನಾನು ರಂಗಪೂಜೆ ಮಾಡಿಸ್ತೀನಿ. ರಂಗಪೂಜೆ ಸ್ವಲ್ಪ ಖರ್ಚಿದೆ, ಒಂದು 70,000 ರೂಪಾಯಿ ಕಡಿಮೆಯಲ್ಲಿ ಅಂತೇಳಿ. ಆಗ ಒಂದು 3-4 ತಿಂಗಳು ಕಳೆಯುವಾಗ ಡಾಕ್ಟರ್ ಹೇಳಿ ಎಲ್ಲ ಗುಣ, ಏನು ತೊಂದರೆ ಇಲ್ಲ. ಹಾಗೆ ಆ ಸೇವೆ ಕೊಟ್ಟು ಹೋಗೋದು. ಕ್ಯಾನ್ಸರ್ ಕೂಡ ದೈವಕ್ಕೆ ಅದು ಪರಿಹಾರ ಆಗ್ತದೆ. ಹಾಗೆ ಅಂತ ತುಂಬ ಇದುಂಟು ವಿಶೇಷತೆಗಳಲ್ಲಿ. ಇಲ್ಲಿ ಪಟ್ಟಾಭಿಷೇಕದ ವರ್ಷಕ್ಕೆ ನಮ್ಮ ಈ ಚಿನ್ನಾಭರಣ ಒಂದೇ ಕಡೆಯಲ್ಲಿ ಇಲ್ಲ, ಬೇರೆ ಕೆಲವು ಮನೆತನದಲ್ಲಿ ಕೂಡ. ಆ ಮೊದಲು ನಮ್ಮ ಹಿರಿಯವರು ಆಗ ಬ್ಯಾಂಕು ಲಾಕರ್ ಇರಲಿಲ್ಲ. ಆಗ ಸೇಫ್ಟಿಗೆ ಬೇಕಾಗಿ ನಾನು ಹೇಳಿದೆ 5 ಮನೆತನದ ನಮಗೆ ಸಂಬಂಧಪಟ್ಟರು ಮಂತ್ರಿಗಳ ಸ್ಥಾನದಲ್ಲಿರುವಂಥವ್ರು ಅವರ ಮನೆಯಲ್ಲೆಲ್ಲ ಅದನ್ನು ಇಟ್ಟಿದ್ರು. ಈ ಜಾತ್ರೆಗಳೆಲ್ಲೊಮ್ಮೆ ಬರ್ತದೆ, ಪುನಃ ಕೊಂಡಾಗ ಅವರನ್ನು ಅಲ್ಲಿ ಇಟ್ಟುಕೊಡು. ಹಾಗೆ ಅದರಲ್ಲಿ ಒಂದು 3-4 ಮನೆಯವರು ಹೋಯಿತು, ಏನು ಬರಲಿಲ್ಲ, ಎಲ್ಲ ಹೋಗಿದೆ. ಒಂದು ಮನೆಯವರಲ್ಲಿ ಇತ್ತು ಸ್ವಲ್ಪ, ಅದು ಅವರು ಇದು ಜಾತ್ರೆಗೆ ತಂದು ಕೊಂಡೋಗ್ತಾರೆ ಇದ್ದರು. ಹಾಗೆ ಈ ಪಟ್ಟಾಭಿಷೇಕದ ವರ್ಷ ಅವರು ಇದನ್ನು ತರಲಿಲ್ಲ ಜಾತ್ರೆಗೆ. ಹಾಗೆ ಏನು ತರಲಿಲ್ಲ ಅಂತ ಹೇಳಲೂ ಇಲ್ಲ, ಗೊತ್ತಾಗಬೇಕಲ್ಲ. ಹಾಗೆ ರಾತ್ರಿ ಬರಲಿಲ್ಲ ಇಲ್ಲಿ ಗಡಿಬಿಡಿ ಆಯಿತು, ಗಾಬರಿ ಆಯಿತು. ಹಾಗೆ ಇಲ್ಲೆಲ್ಲ ಕೆಲವು ಜನಗಳೆಲ್ಲ ಹೋದರು. ಈ ಹೋದವರಿಗೆ ಅಲ್ಲಿ ಹೋಗಿದ ದಾರಿ ಗೊತ್ತಿಲ್ಲ, ಆ ಮನೆ ಯಾವುದಲ್ಲಿ ಯಾರಿಗೂ ಗೊತ್ತಿಲ್ಲ. ರಾತ್ರಿ 2:30 ಗಂಟೆಗೆ ಒಂದು 2 ಜೀಪ್ ಹೋಗಿದ್ದಾರೆ, ಇವರೆಲ್ಲ ಹೋಗಿದ್ದಾರೆ. ಅಲ್ಲಿ ಹೋಗಿ ಆಗುವಾಗ ದಾರಿವರಿಗೆ ಸಿಕ್ಕಲಿಲ್ಲ. ಆಗ 3 ಜನ, 2 ಗಂಡಸರು 1 ಹೆಂಗಸು ಬಂದು ಅಂತ ಹೇಳಿದ್ರಂತೆ. ಪ್ರತ್ಯಕ್ಷದರ್ಶಿಗಳು ಅಲ್ಲಿದ್ದಾರೆ ಹೋಗಿ ಅಂತೇಳಿ. ಮತ್ತೆ ನಾವು ಚಿಂತನೆ ಮಾಡೋದು ಉಳ್ಳಾಳತಿಗೆ ತೋರಿಸಿದ್ದು, ಹೀಗೆ ಹೋಗಿ ಮತ್ತೆ ತಿರುಗಿ ನೋಡುವಾಗ ಈ 3 ಜನಗಳು ಅಲ್ಲಿ ಕಾಣುವುದಿಲ್ಲ. ಹಾಗೆ ಅದೊಂದು ಒಂದು ಶಕ್ತಿ. ಹಾಗೆ ಪುನಃ ಇವರು ರಾತ್ರಿ ಹೋಗಿ ಬಂಗಾರ ತಂದರು. ಮತ್ತು ಕೆಲವು ಬಂಗಾರದೆಲ್ಲ ಅವರು ರಿಪೇರಿ ಕೊಟ್ಟಿದ್ದರಂತೆ. ಅದೆಲ್ಲ ಅವರು ದುರುದ್ದೇಶದಲ್ಲಿ ಮಾಡಿದ್ದಾಗಿಂತ ನಮ್ಮ ಮನಸ್ಸಿಗೆ ಕಾಣ್ತದೆ. ಯಾಕೆಂತ ಹೇಳಿದ್ರೆ ಇದು ಗೊತ್ತಿದ್ದ ಕಾರಣ ಅವತ್ತು ಹುಡುಗ ರಿಪೇರಿಗೆ ಒಂದು ರಿಪೇರಿ ಮಾಡೋದಕ್ಕೆ ಮೊದಲು ಮಾಡಬೇಕು, ಇಲ್ಲ ಅದು ಕಳೆದ ನಂತರ ಮಾಡಬಹುದು. ಹಾಗೆ ಪುನಃ ಅದಕ್ಕೆ ಕೇಸ್ ಆಯಿತು. ಅದೇ ಆ ಕೇಸಲ್ಲಿ ಇದೆಲ್ಲ ಕೂಡಿತ್ತು. ಈಗ ಅದಕ್ಕೆ ನಮಗೆ ಚಿನ್ನವನ್ನು ನಮಗೆ ಬಿಟ್ಟು ಕೊಡಬೇಕು ಅಂತೇಳಿ ನಾವೆಲ್ಲಿ ಕೇಳಿದರೆ, ಇನ್ನು ನಾವು ನಿಮ್ಮ ಕೈಯಲ್ಲಿ ಕೊಡುವುದಿಲ್ಲ, ಇಲ್ಲಿ ಕೊಟ್ಟು ಹೋಗಬೇಕು ಅಂತೇಳಿ. ಅದಕ್ಕೆ ಅವರ ಮನಸ್ಸಿರಲಿಲ್ಲ. ಅವರು ಹೋಗಿ ಎಂಡಮೆಂಟಿಗೆ ಕೊಟ್ಟರು, ದೇವಸ್ಥಾನ ಬೋರ್ಡಿಗೆ. ದೇವಸ್ಥಾನ ಬೋರ್ಡ್ ಗೊತ್ತಲ್ಲ, ಅವರು ಕೊಟ್ಟದವರಿಗೆ, ನಮ್ಮ ಹಿರಿಯವರು ಎಲ್ಲಿ ಕೊಟ್ಟರು. ಹಾಗೆ ನಾವು ಅದಕ್ಕೆ ಕೇಸು ಮಾಡಿದ್ದೇವೆ. ಇದು ದೇವಸ್ಥಾನ ಬೋರ್ಡ್ ಸುತ್ತಲ್ಲ, ಇದು ನಮ್ಮ ಹಿರಿಯವರು ಕೊಟ್ಟದ್ದು, ಅದು ನಮಗೆ ಅದು ಕೊಡಬೇಕಿತ್ತು, ಕೊಟ್ಟದ್ದು ಅದನ್ನು ವಾಪಸ್ ನಮಗೆ ಬಿಟ್ಟು ಕೊಡಿಸ್ಬೇಕು ಅಂತೇಳಿ ನಮಗೆ ಕೇಸು ನಡೀತಾ ಉಂಟು. ದೈವಗಳೇ ಮಾಡಿಸ್ತೇವೆ ಅಂತ ನಮ್ಮ ಹೌದು ಬೇಕಾದಾಗ ಮಾಡಿಸ್ತಾರೆ.
ಹಾಂ, ಇಲ್ಲಿ ಆ ದೈವದ ಅಪ್ಪಣೆಯೂ ಆಯಿತು. ಅದು 3 ಜನ ನಾವೇ ಹೋದ್ದು ಅಂತೇಳಿ ತೋರಿಸಲಿ. ಹಾಗೆ ಆ ಮನುಷ್ಯರಿಗೆ ಬರೋದೇ ಇಲ್ಲ ಈಗ, ಪಕ್ಷಾತ ಹಿಡಿದು ಮಾರ್ಗದಲ್ಲಿ ಉಂಟು, ಸಾಯೋದಿಲ್ಲ ಬದುಕುವುದಿಲ್ಲ. ಹಾಗಾಗಿ ಅದು ಕೂಡಲೇ ಗೊತ್ತಾಗ್ತದೆ. ಅದೇ ಮೊನ್ನೆ ನೋಡಿ ಆ ತೋರಣವನ್ನು ಅಡಿಗೆ ಹಾಕಿ ಹೋದಂತ ಗಾಡಿ ಪದವಿಗೆ ಮುಟ್ಲಿಲ್ಲ ನೋಡಿ. ಒಂದು ದೈವದ ಶಕ್ತಿ ಅಂತ ಹೇಳುವುದಕ್ಕೆ 2-3ಕ್ಕೆ ಹೊಡೆದಿದ್ದಾನೆ. ಇಲ್ಲಿ ಒಂದು ಅಲ್ಲಿ ಮತ್ತೆ ಬೇರೆಯಲ್ಲಿ ಒಂದು ಗುದ್ದಿದ್ದಾನೆ. ಒಂದು ತೋರಣಕ್ಕೆ ಬಡ್ದು ಹೋದವ, ಅಲ್ಲಿ ಮುಟ್ಟುವ ಮೊದಲು ಪದ ಮುಟ್ಟುವ ಮೊದಲು ಗಾಡಿ ಮರಕ್ಕೆ ಬಡ್ದು ಆಕ್ಸಿಡೆಂಟ್. ಇಲ್ಲಿಗೆ ಎಲ್ಲ ವರ್ಗದ ಸೇವಕರು ಇದ್ದಾರೆ. ನಾವು ಮತಕ್ಕೆ ಸಂಬಂಧಪಟ್ಟದ್ದು ಹೇಳುವುದಿದ್ರೆ ಎಲ್ಲ ಮತದವರು ಇಲ್ಲಿ ಹಕ್ಕಿದೆ ಅಂತೇಳಿ. ಈಗ ನಾನೀಗ ಈ ಮಲ್ಲಿಗೆ ಹೇಳಿದೆಲ್ಲ, ಅದು ಅವತ್ತು ಮಲ್ಲಿಗೆ ಕೊಟ್ಟದ್ದು ಮಾಪಳೆ ಮುಸ್ಲಿಮರು. ಈಗಲೂ ಅವರ ಕುಟುಂಬ ಯಾರೋ ಒಬ್ಬ ಮಲ್ಲಿಗೆಯನ್ನು ತರಬೇಕು ಇಲ್ಲಿಗೆ. ಹಾಗೆ ಇಲ್ಲಿಗೆ ವೀಳ್ಯದೆಲೆ ಕೊಡಬೇಕು. ವೀಳ್ಯದೆಲೆ ಕೊಡುವುದು ಯಾರು ಅಂತ ಹೇಳಿದರೆ ಇವರು ಸೋಜರ್ ಅದೆಲ್ಲ ಕ್ರಿಶ್ಚಿಯನ್ಸ್. ಅವರಿಗೆ 5 ಎಕರೆ ಸ್ಥಳ ಉಂಬಳಿ ಬಿಟ್ಟಿದೆ, ಬರೇ ಇದು ತರಲಿಕ್ಕೆ ಮಾತ್ರ ಕುಳೂರಿನಲ್ಲಿ. ಅದು ಇತ್ತೀಚೆವರೆಗೆ ಇತ್ತು, ಈಗ ಅದು ಡಿಕ್ಲರೇಷನಲ್ಲಿ ಸ್ವಂತ ಆಗಿದೆ. ಅದಕ್ಕೆ ಅದು ಕಾನೂನಲ್ಲಿ ಏನೋ ಒಳ್ಳೆಗೆ ಆಗಿದೆ. ಹಾಗೆ ಹೊದಲು ಇವರು ತರಬೇಕು, ಕೊಂಕಣಿಗಳು ತರಬೇಕು. ಹೊದಲು ಸಂಕ್ರಮಣಗಳು ಹೊದಲು ಬೇಕಾಗುತ್ತೆ, ಹೊದಲು ಮತ್ತು ಇದು ಅವಲಕ್ಕಿ ಅವ್ರು ತರಬೇಕಾಗುತ್ತೆ. ಮತ್ತು ಈ ಎಣ್ಣೆಯನ್ನು ಗಾಣಿಗರು ತರಬೇಕು, ಪಾಟಾಳಿ ಅಂತ ಹೇಳಿದ್ರು. ಪಾಟಾಳಿ ಅವರಿಗೆಲ್ಲ ಇಲ್ಲಿ ಸ್ಥಾನಮಾನ ಉಂಟು ಇದೆಲ್ಲ. ಅವರಿಗೆಲ್ಲ ಅವತ್ತು ಉಂಬಳಿ ಬಿಟ್ಟಿದೆ ತರಲಿಕ್ಕೆ ಬೇಕಾಗಿ. ಹಾಗೆ ಎಲ್ಲ ಮತದವರಿಗೂ, ಎಲ್ಲ ವರ್ಗದವರು, ಎಲ್ಲ ಜಾತಿಯವರಿಗೂ ಕೂಡ ಇಲ್ಲಿ ಇದು ನಾವೀಗ ಹರಿಜನಗಿರಿ ಅಂತ ಹೇಳ್ತಾರೆ, ಅವರಿಗೂ ಕೂಡ ಇಲ್ಲ. ಅವರಿಗೆ ಇಲ್ಲಿ ಈ ಇದಕ್ಕೆ ಉತ್ಸವಕ್ಕೆಲ್ಲ ಇದು ತರಬೇಕು, ಕಟ್ಟಿಯನ್ನು ಅವರು ತಂದು ಹಾಕಬೇಕು, ಹೀಗೆಲ್ಲ ಉಂಟು. ಹಾಗೆ ಎಲ್ಲ ವರ್ಗದವರಿಗೆ ಇಲ್ಲಿ ಪ್ರಾಶಸ್ತ್ಯ ಉಂಟು, ಎಲ್ಲ ವರ್ಗದವರಿಗೂ ಪ್ರಥಮ ಆದ್ಯತೆಯೂ ಉಂಟು ಇಲ್ಲಿ. ಭೇದ ಭಾವಗಳು ಏನು ಈಗ ಯಾರಿಗೂ ಕೆಲವು ದೇವಸ್ಥಾನ ಅಲ್ಲಿಗೆ ಇಲ್ಲಿ ಎಲ್ಲಿಯವರು ನಾನು ಎಲ್ಲರೂ ಹೋಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಬರ್ಬೋದು. ಮತ್ತು ಮುಸ್ಲಿಮ್ಸ್ ಹರಿಕೆ ಬರುತ್ತೆ, ಇಲ್ಲಿ ಇವರ ಹರಿಕೆ ಬರುತ್ತೆ, ಕ್ರಿಶ್ಚಿಯನ್ಸ್ ಹರಿಕೆ ಬರ್ತದೆ. ಎಲ್ಲರೂ ನಂಬುವಂತಹ ಒಂದು ಉಂಟು ಅಂತೇಳಿ. ಇಲ್ಲಿ ನೋಡಿ ಪೈವಳಿಗೆ ಪಳ್ಳಿ, ಅದು ವಿಶೇಷ. ಪೈವಳಿಗೆ ಪಳ್ಳಿ ಉಂಟಲ್ಲ, ಆ ಪೈವಳಿಗೆ ಪಳ್ಳಿ ನಮ್ಮ ಹಿರಿಯವರು ಕಟ್ಟಿಸಿ ಕೊಟ್ಟದು. ಅವರಿಗೆ ಸ್ಥಳವು ನಾವೇ ಬಿಟ್ಟು ಕೊಟ್ಟದು. ಆ ಸ್ಥಳವು ಮತ್ತು ಆ ಪಳ್ಳಿಯನ್ನೇ ಹಿರಿಯವರು ಕಟ್ಟಿಸಿ ಕೊಟ್ಟದ್ದು. ಯಾಕೆ ಅವರಿಗೆ ಕೂಡ ಅದೊಂದು ಆರಾಧನೆಯ ಕ್ಷೇತ್ರ ಬೇಕಲ್ಲ, ಅವರವರ ಇದನ್ನು ಅವರವರ ಆರಾಧನೆ ಮಾಡಬೇಕು. ಅದರ ಇದು ಮುಖ್ಯರಿಗೆ ಇದಕ್ಕೆ ಗದ್ದೆ ಬಿಟ್ಟು ಕೊಟ್ಟಿದ್ದಾರೆ. ಅವರ ಖರ್ಚು ಆಗ ಹಣ ಇಲ್ಲಲ್ಲ, ಎಲ್ಲ ಯಾವುದು ಉಂಬುಳಿ ಕೊಡುವುದು ಅಂತ ಹಾಗೆ ಅದಕ್ಕೆ ಆಧಾರವೂ ಉಂಟು ನಂತರ. ಈಗ ಯಾವುದಕ್ಕೆ ಈಗಲೂ ಕೂಡ ಆ ಪಳ್ಳಿಯದರಲ್ಲಿ ಅದರ ಎಂಡೋಮೆಂಟ್ ಲೆಕ್ಕದಲ್ಲಿ ನನ್ನ ಅಜ್ಜ ಅದರ ಮುಕ್ತೇಶ್ವರ ಯಾವುದರದ್ದು ಪಳ್ಳಿಯದ್ದು ಹೋಗ್ತದೆ. ಹಾಗೆ ಎಲ್ಲ ಮನೆತನದವರು ಎಲ್ಲ ಇವರು ಅವರೆಲ್ಲ ಬಹಳ ಇದರಲ್ಲಿ ಬಹಳ ಅನ್ಯೋನ್ಯದಲ್ಲಿದೆ. ಈಗ ಇಷ್ಟೆಲ್ಲ ಗಲಾಟೆ ಆಯ್ತಲ್ಲ, ಪೈವಳಿಕೆಯಲ್ಲಿ ಒಂದೇ ಒಂದು ಯಾವುದು ಈ ಇದು ಇದಾಗಲಿಲ್ಲ, ಯಾವುದರಲ್ಲಿ ಮತಕ್ಕೆ ಸಂಬಂಧಪಟ್ಟಂಥ ಒಂದೇ ಒಂದು ಆಗಲಿಲ್ಲ. ಹೌದು, ಗಲಾಟೆಗಳು ಇಲ್ಲಿ ಆದದ್ದಿಲ್ಲ, ಚರಿತ್ರೆ ಇಲ್ಲ. ಇಲ್ಲಿ ನೋಡಿ ನಾವು ಗಣೇಶೋತ್ಸವ ಮಾಡ್ತೇವೆ. ಈ ಗಣೇಶೋತ್ಸವ ಹೋಗೋ ದಾರಿಯಲ್ಲೆಲ್ಲ ಮುಸ್ಲಿಮರು ಶರ್ಬತ್ತು, ಲಾಡು ಎಲ್ಲ ಹಂಚುತ್ತಾರೆ. ನೇಮಕ್ಕೆ ಇಲ್ಲಿ ಅವರದ್ದು ಇದು ಹಂಚಿದ್ದಾರೆ. ಅವರು ಎಂಥದ್ದು ಪಾನೀಯ ಮತ್ತು ಇದು ಮತ್ತು ಹಳೆ ಮಜ್ಜಿಗೆ ನೀರು, ಅದು ಮುಸ್ಲಿಮರದು. ಮುಸ್ಲಿಮರು ಅದು ಒಟ್ಟೊಟ್ಟಿಗೆ ಇದಕ್ಕೆ ಅದೇ ಅದನ್ನು ಕಟ್ಟಿಸಿ ಕೊಟ್ಟದೇ ನಮ್ಮ ಹಿರಿಯವರದ್ದು. ಅದರ ಕನ್ಸ್ಟ್ರಕ್ಷನ್ ಇದು ಉಂಟಲ್ಲ, ಅದು ಇದು ಒಂದೇ ಹಾಗೆ ಉಂಟು. ಇದರ ಬ್ರಹ್ಮಕಲಶಾದ ದಿವಸವೇ ಅದರ ಜೀರ್ಣ ಅಲ್ಲಿ ಅದು. ಈಗ ಅಲ್ಲಿ ಏನಾದರೂ ವಿಶೇಷ ಇದ್ದರೆ ನಮಗೆ ಅವರು ಹೇಳಿಕೆ ಇಲ್ಲಿ ಕೊಡಬೇಕು, ನಾವು ಜಾತ್ರೆಗೆ ಅವರಿಗೆ ಹೇಳಬೇಕು. ಹೀಗೆಲ್ಲ ಉಂಟು. ಇವತ್ತೊಂದು ಕಾರ್ಯಕ್ರಮ ಉಂಟು, ನನಗೆ ಅವರು ಹೋಗ್ತೇನೆ ವಯಸ್ಸಲ್ಲಿ ಮತ್ತೆ. ಹಾಗೆ ನಾವು ಹತ್ತಲಕ್ಕಲ ಹೋಗ್ತಾ ಇರ್ತೇವೆ. ಅವರೆಲ್ಲ ಕಾರ್ಯಕ್ರಮ ನಮ್ಮನ್ನು ಕರೀತಾರೆ, ಅವರನ್ನು ನಾವು ಕರಿತೇವೆ. ಅದೆಲ್ಲ ಅಷ್ಟು ಅನ್ಯೋನ್ಯತೆಯಲ್ಲಿ ಉಂಟು ಇಲ್ಲಿ. ಇಲ್ಲಿ ಸಿಂಹ ಮಾಸ ಒಂದು ತಿಂಗಳು ಅನ್ನದಾನ ನಡೀತದೆ ಬಂದವರಿಗೆ. ಮತ್ತು ಜಾತ್ರೆ ಸಮಯದಲ್ಲಿ ಅನ್ನದಾನ ನಡೀತದೆ. ಎಲ್ಲ ಜಾತ್ರೆ ಸಮಯದಲ್ಲಿ ಅನ್ನದಾನ ನಡೀತದೆ ಇಲ್ಲಿ. ಮತ್ತು ಇಲ್ಲಿ ಮೇಳಕಾರಿಗೆ ಕೀರೋಳು ಹೂ ಅಂತ ಹೇಳೋದು ನಾವು. ಈ ಭಂಡಾರ ಕೊಂಡು ಹೋದಾಗ ಕೀರೋಳು ಹೂ, ಆಗ ಅಲ್ಲಲ್ಲೆಲ್ಲ ಇದು ಉಂಟು ಅಂಥದ್ದು ತೋರಣಗಳು ಉಂಟು, ಬೇರೆ ಬೇರೆ ಮನೆತನದವರು. ಹಾಗೆ ಗುಡ್ಡದ ಬಾರೆಯಲ್ಲಿ ಒಂದು ಕಲ್ಲು ಮುಸ್ಲಿಮರು ಕೂಡ ಹಾಕಿದ್ದಾರೆ.
ಈಗ ಭಟ್ರಿಗೆ ಆಗಿದೆ ಆ ಸ್ಥಳ. ಅಲ್ಲಿ ಮುಸ್ಲಿಂ ವಾಸ್ತವ್ಯ ಇತ್ತು. ಅವರು ಕೂಡ ಕಲ್ಲ ಹಾಕಿ ಅಲ್ಲಿ ಅವತ್ತು ಅಲ್ಲಿ ಅವರು ನಿಲ್ತಿದ್ರು. ಅವರು ದೈವ ಹೋಗೋರು ಇದು ದೀಪಗಳೆಲ್ಲ ಇಟ್ಟು ಬಹಳ ಭಯ ಭಕ್ತಿಯಿಂದ ಇದ್ದರು. ಮತ್ತು ಇಲ್ಲಿಂದ ಹೊರಟು ನೋಡಿ ಪೈವಳಿಗೆ ನಾವು ಬೀದಿಗೆ ಅಲ್ಲಿವರೆಗೆ ಇರುವಂತಹ ಎಲ್ಲ ಸ್ಥಳವು ಮುಸ್ಲಿಮರದು. ಈ ಕೀರಳು ಯಾರೇ ಇದುವರೆಗೆ ಅದಕ್ಕೆ ಆಕ್ಷೇಪ ಮಾಡಿದ್ದಿಲ್ಲ. ಇಲ್ಲಿ ನಡೆದು ಹೋಗುವ ಎಲ್ಲ ದಾರಿಗಳು ಆಕ್ಷೇಪ ಹೇಳಿದರೆ ನಮ್ಮ ಹಿಂದೂಗಳೇ ಒಂದೆರಡು ಜನರು ಹೇಳಿದರು. ಅದು ಅವರಿಬ್ಬರು ಹೋಗಿದ್ದಾರೆ. ನಮ್ಮವರದು, ಬೇರೆಯವರಲ್ಲ. ಹಾಗೆ ಅದರಲ್ಲಿ ಕೂಡ ಕೇಸ್ ಆಯಿತು. 12 ಕೇಸ್ ಆಯಿತು. ಕೇಸ್ ಆಗಿ ಅವನು ಪಕ್ಷವಾತ ಹಿಡಿದು ಅವನು ಸತ್ತು, ಅವನು ಹೋದ. ಇಲ್ಲಿ ಅಡ್ಡ ಗಟ್ಟಿದ್ರೆ ಅವರು ಮುಸ್ಲಿಮರ ಮಾರಾಟ ಮಾಡಿ ಎಲ್ಲೇ ಹೋಗಿ ಹೋಯಿತು. ಹಂಗಂತೆ ನಾನು ಆಗ ಹೇಳಿದರೆ ಮೂಡಾಯಿ ಕುಡುಮ ಪಡ್ಡೈ ಪೈವಳಿಲೆ ಕಟ್ಟು ಅಂತೇಳಿ. ಒಂದು ಕಾಲದಲ್ಲಿ ಧರ್ಮಸ್ಥಳವು ಪೈವಳಿಕೆಯೇ ಒಂದೇ ಇದರಲ್ಲಿದ್ದದ್ದು, ಒಬ್ಬರೇ ಇತ್ತು, ಒಬ್ಬರೇ ಆಡಳಿತದಲ್ಲಿತ್ತು. ಅಲ್ಲಿಯ ಹರಿಕೆಯನ್ನು ಇಲ್ಲಿ ತೆಗಿಬಹುದು. ಅಲ್ಲಿಯ ಹರಿಕೆ ಹೇಳಿದ್ದ ಹರಿಕೆ ಇದ್ದರೆ ಪೈವಳಿಕೆ ಉಳ್ಳಾಳದಿಗೆ ಕೊಡ್ಬೋದು. ಉಳ್ಳಾಳದ ಹೇಳಿದ ಹರಿಕೆಯನ್ನು ಅಲ್ಲಿ ತೆಗಿಲಿಕ್ಕೆ ಕೊಡೋದು. ಆ ಒಂದು ಒಪ್ಪಂದ ಹಳೆಯ ಕಾಲದಲ್ಲಿ ಇತ್ತು. ಕುಟುಂಬದ ಪೈವಳಿಕೆ ಇದ್ದ ಸಂಬಂಧ. ಕುಟುಂಬದಲ್ಲಿ ಉಳ್ಳಾಳ್ತಿ ಕುಟುಂಬದಲ್ಲಿ ಅಲ್ಲಿ ಧರ್ಮದೈವಗಳು ಬೇರೆ ಬೇರೆ ದೈವಗಳ ಹೆಸರಲ್ಲಿ ಕರೆಯುದು. ಅಂದ್ರೆ ಅಲ್ಲಿ ಇಲ್ಲಿಯೂ ಒಂದೇ ಮನೆತನದವರು ಇದ್ರು ಒಂದು ಕಾಲದಲ್ಲಿ. ಆಮೇಲೆ ಅದು ಜೈನರಿಗೆ ಹೋದ್ದು. ಜೈನರದ್ದಲ್ಲ ಅದು, ಅದರಲ್ಲಿ ವಿಷಯ ಇರೋದಷ್ಟೇ. ಮೊದಲು ಜೈನರದ್ದಲ್ಲ, ಅಲ್ಲ, ಹಿಂದೂಗಳ ಆಡಳಿತದಲ್ಲೇ ಇತ್ತು. ಅದು ಈ ಪೈವಳಿಗೆ ಸಂಬಂಧ ಬಲ್ಲಾಳಗಳಲ್ಲೇ ಇತ್ತು. ಯಾವುದು ಈ ಇದು ಧರ್ಮಸ್ಥಳ ಮತ್ತು ಪೈವಳಿಕೆ ಬಲ್ಲಾಳಗಳ ಆಡಳಿತೆಯಲ್ಲೇ ಇತ್ತು ಒಂದು ಕಾಲದಲ್ಲಿ. ಆಮೇಲೆ ಅದು ಬಲ್ಲಾಳರ ಕೈಯಿಂದ ಜೈನರಿಗೆ ಹೋಯಿತು. ಜೈನರಿಗೆ ಹೋಗುವ ದೇವಸ್ಥಾನ ಹೋಗ್ತದೆ. ಈಗ ಒಂದು ಊರು ಹೋಗುವಾಗ ಈಗ ಅದರ ಒಟ್ಟಿಗೆ ಇರುವಂತ ಎಲ್ಲ ಇದು ಹೋಗ್ತದೆ. ಆಮೇಲೆ ನಾವು ಕೂತ್ಕೊಳ್ಳುವಲ್ಲಿ ಈಗ ಅವರು ಕೂತ್ಕೊಳ್ಳಿದ್ದಾರೆ, ಅವರು ಅದನ್ನು ನಡೆಸ್ತಾರೆ. ಹಾಗೆ ನಾನು ಇದರ ಎಡೆಯಲ್ಲಿ ಅಲ್ಲಿ ಹೋಗಿದ್ದೆ. ಆಮೇಲೆ ನಮಗೆ ಒಂದು 150-200 ವರ್ಷಕ್ಕೆ ಮೊದಲು ಇದೇ ವಿಷಯದಲ್ಲಿ ಇದಾಯಿತು, ಮಾತುಕತೆ ಆಗಿ. ಹಾಗೆ ನಾವು ಅಲ್ಲಿ ಹೋಗುವುದನ್ನು ಬಿಟ್ಟಿದ್ದೇವೆ. ಅವರು ಇಲ್ಲಿಗೆ ಬರಲಿಕ್ಕೆ ಕೊಡುವುದರಲ್ಲಿ ಒಂದು ಕಟ್ಟಿತ್ತು ಮೊದಲು. ಹೌದು, ಅದು ಈಗ ನನ್ನ ಈ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಅದು ನಾವು ಪ್ರಶ್ನೆಯಲ್ಲಿ ಕಾಣುವಾಗ ಅದನ್ನು ಮುಗಿಸಬೇಕು ಅಂತ ಕಂಡಿತ್ತು. ಮುಗಿಸ್ಬೇಕು ಮೊದಲಿದ್ದದ್ದು ಅಂತ. ಹಾಗೆ ನಾವು ಸೀದಾ ಹೋಗ್ಲಿಕ್ಕೆ ಆಗ್ತದೆ. ನಮ್ಮ ಹಿರಿಯವರು ಹೋಗ್ಲಿಲ್ಲ, ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಹೋದರೆ ನಮಗೆ ಬೇಕಾದ ಗೌರವ ಅಲ್ಲಿ ಸಿಗ್ಬೇಕಲ್ಲ, ಹಾಗೆಲ್ಲ. ಹಾಗೆ ನಾವು ಮತ್ತೆ ಬೇರೆ ನಮ್ಮ ಮಾಡಿದ ಸ್ವಾಮಿಗಳ ಹತ್ರ ಹೇಳಿ ಅವರಿವರು ಭಾಳ ಒಳ್ಳೆಯದು. ಅವರ ಮುಖಾಂತರ ನಾವು ಅಲ್ಲಿ ಧರ್ಮಸ್ಥಳದಲ್ಲಿ ಅವರ ಹೆಡವರು ಮಾತಾಡಿ ಅವರು ಒಂದು ದಿವಸ ನಮ್ಮನ್ನು ಬರಲಿಕ್ಕೆಲ್ಲ ಹೇಳಿದರು. ಹಾಗೆ ನಾವೆಲ್ಲ ಹೋಗಿ ಆ ಹರಿಕೆಯನ್ನೆಲ್ಲ ಪ್ರಶ್ನೆಯಲ್ಲಿ ಕಂಡಾಗ ನಿವೃತ್ತಿ ಮಾಡಿ ಬಂದದ್ದು. ಅವತ್ತು ಯಾವುದು 200 ವರ್ಷಕ್ಕೆ ಮೊದಲು ಹಳೆಯ ಇದನ್ನು ಈಗ ನನ್ನ ಈ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಅದು ಮುಗಿದದ್ದು. ಅಂದರೆ ಅದಕ್ಕೆ ಯಾಕೆ ಸಂಬಂಧ ಇತ್ತು ಅಂತ ಹೇಳೋದಕ್ಕೆ ಒಂದು ಪ್ರೂಫ್ ನಾನು ಹೇಳಿದೆ. ಹೌದು, ಇಲ್ಲದ್ರೆ ಯಾಕೆ ಇದಾಗ್ತದೆ ಎರಡ ಕಡೆಗೆ. ಹಾಗೆ ಅದರಲ್ಲಿ ಈ ಕೊಲ್ಯದಲ್ಲಿ ಬ್ರಹ್ಮಕಲಶ ಆಯಿತು. ಅಲ್ಲಿಯೂ ಕೂಡ ಕಟ್ಟಿನಲ್ಲಿ ಇರೋದು ಹೀಗೆ. ಅದರಲ್ಲಿ ಮೂಡಾಯಿ ಧರ್ಮಸ್ಥಳದ ಲಕ್ಕಣಗಳು ಪೈಯೊಳಿಕೆದ ಪಯ್ಯರ ಬೂಡುಡೆಂಗಳ ನೆಲೆಯೂರಿಯ ಅಂತ ಅಲ್ಲಿ ಹೇಳುದು. ಪಯ್ಯರು ನಾನು ಹೇಳಿ ಪಯ್ಯರ ವಂಶ, ಪಯ್ಯರ ಬೀಡಿನಲ್ಲಿ ನಾವು ನೆಲೆ ಊರಿದ್ದು. ಅಂದರೆ ಇದರ ನಂತರ ಎಲ್ಲಿ ಹೋಗಲಿಲ್ಲ ಅಂದರೆ ಉಳ್ಳಾಳ ನೆಲೆ ಊರಿನ ಸ್ಥಳ ಇಲ್ಲಿ. ಬರುವುದಕ್ಕೆ ಮೊದಲು ಬೇರೆ ಅರಂತಾಡಿ, ಮೆಚ್ಚಿ, ಮತ್ತು ಇಲ್ಲಿ ಕೇಪು ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗಿ ಅದೆಲ್ಲ ಕತೆ ಉಂಟು. ಅದೆಲ್ಲ ಕನಿಯಾರ ಉಳ್ಳಾಳ್ತಿ, ಕನಿಯಾರ ಉಂಟು. ಅದೆಲ್ಲ ಈ ಉಳ್ಳಾಳ್ತಿ ಬಂದು ಐಲ ದೇವಸ್ಥಾನಕ್ಕೆ ಹೋಗಿ ಐಲ ದೇವರ ದರ್ಶನ ಮಾಡಿ ಇಲ್ಲಿ ಅಲ್ಲಿಯೂ ಒಂದು ಇದು ಉಂಟು. ಈ ಐಲ ದೇವಸ್ಥಾನಕ್ಕೆ ಬರುವಾಗ ಅವರು ಉದ್ಯಾವರ ಹೊಳೆ ಉಂಟಲ್ಲ, ಹೊಳೆ ದಾಟಬೇಕು. ಈ ದೈವಗಳಿಗೆ ಹೊಳೆ ದಾಟಬೇಕಲ್ಲ, ಹೊಳೆ ದಾಟಬೇಕಾಗುವ ಇಲ್ಲಿ ಒಬ್ಬ ಬೆಸ್ತನ ದೋಣಿ ಹೋಗ್ತದೆ. ಅವನು ಕರೆದು ಇವರು ದೋಣಿಯಲ್ಲಿ ಉಪ್ಪಳಕ್ಕೆ ಬಂದರು. ಈ ಉಪ್ಪಳ ಭಗವತಿ ಕ್ಷೇತ್ರಗಳಿಗೆ ಸಂಬಂಧ ಉಂಟು. ಬಂದಾಗುವಾಗ ಇವರು ನಮಗೆ ಬಾಯಾರಿಕೆ ಆಗುತ್ತೆ, ಸಿಯಾಳ ತೆಗೆದುಕೊಡ್ಬೇಕು ಅಂತ ಹೇಳಿದರು. ಹಾಗೆ ಸಿಯಾಳ ತೆಗೆದುಕೊಟ್ಟಾಗ ಕೆತ್ತಿ ಹೋಯಿತು. ಆಗ ಇವರು ನೆನೆಸಿರುವ ಇವರಲ್ಲ, ಸ್ವಲ್ಪ ಮೊದಲು ವ್ಯತ್ಯಾಸ ಉಂಟು. ಹಾಗೆ ನಾವು ಕೊಟ್ಟರೆ ಕುಡಿತಾರ ಇಲ್ವೋ ಅಂತೇಳಿ ಇದು ಒಟ್ಟಾಗಿ ಹೋಯ್ತಲ್ಲ ಅದೇ. ಆಗ ನಮ್ಗೆ ಯಾರು ಸಿಗೋದು ಅಂತೇಳಿ ಕೊಡು. ಹಾಗೆ ಕುಡಿದಾಗ ಅವರೇ ಸಂತೋಷ ಆಯಿತು ಇವರ ಹತ್ರ. ಅವರು ಹೇಳಿದರು, ನಾವು ಇನ್ನು ಪೈವಳಿಕೆಯಲ್ಲಿ ನೆಲೆಯೂರುವ ಸಂದರ್ಭದಲ್ಲಿ ನಾವು ಇಲ್ಲಿ ಸಿಯಾಳ ಕುಡಿದ ಆ ಒಂದು ಇದನ್ನು ನೆನಪಿಗೆ ಬೇಕಾಗಿ ಅಲ್ಲಿ ಜಾತ್ರೆ ಆಗುವಾಗ ವರ್ಷಕ್ಕೆ 60 ಸಿಯಾಳ ತಂದು ಕೊಡಬೇಕು ಅಂತ.
ಅಂತೇಳುವ ಅಲ್ಲಿಗೆ ಅವರಿಗೆ ಈಗಲೂ 60 ಸಿಯಾಳು ಬರ್ತದೆ ಇಲ್ಲಿಗೆ ಪ್ರತಿ ವರ್ಷ ಉಳ್ಳಾಲ್ತಿ ಜಾತ್ರೆಗೆ ಅವರ 10 ಮನೆಯವರೆಲ್ಲ ಸೇರಿ ಬೇರೆ ಬೇರೆ ಒಂದೇ ಮನೆಯವರಲ್ಲ 10 ಮನೆಯವರು ಸೇರಿ ಎಲ್ಲ ಇದರಿಂದ ತೆಗೆದು ಇಲ್ಲಿಗೆ ಸಿಯಾಳ ತಂದು ಒಪ್ಪಿಸಿ ಹೋಗ್ತಾರೆ. ಅದೊಂದು ಇದು ಇಲ್ಲ ನಾನು ಆಗ ಹೇಳಿದಲ್ಲ ಪೈಚೀಲ್ ನೇಮ ಅಂತೇಳಿ ಇಲ್ಲಿಂದ 60 ವರ್ಷಕ್ಕೊಮ್ಮೆ ಹೋಗುವ. ಈ 60 ವರ್ಷಕ್ಕೊಮ್ಮೆ ಹೋಗುವ ಪೈಚೀಲ್ ನೇಮಕ್ಕೆ ಇಲ್ಲಿ ಇದರಲ್ಲಿ ಪಲ್ಲಕ್ಕಿಯಲ್ಲಿ ಇದೆಲ್ಲ ಕೊಂಡೋಗ್ಬೇಕು, ಭಂಡಾರ ಎಲ್ಲ ಕೊಂಡೋಗ್ಬೇಕು. ಅದನ್ನು ಹೊತ್ತುಕೊಂಡು ಹೋಗೋದು ಇವರು ಯಾರು ಈ ಮೊಗವೀರರು ಅದರ ಹಕ್ಕ ಅವರಿಗೆ ಇರೋದು. ದೋಣಿಗೆ ಅಲ್ಲಿ ಅವತ್ತಿನ ಆ ನೆನಪು ಅದೆಲ್ಲ ಅವರಿಗೆ ಇಲ್ಲಿಯ ಕೆಲವು ವಿಷಯದಲ್ಲಿ ಅವರಿಗೆ ಕೂಡ ಹಕ್ಕಿದೆ. ಇಲ್ಲಿ ಹತ್ತಿರದಲ್ಲಿ ಮೊಗವೀರರು ಇಲ್ಲ ಅವರು ಉಪ್ಪಳ ಅದು ಮೊಗವೀರರು ಸಾಧಾರಣ ಸಮುದ್ರದ ಕರೆಯಲ್ಲಿ ಇರುವುದು, ಒಳಗೆ ಇರುವುದಿಲ್ಲ ಅವರು. ಅವರ ಪ್ರಧಾನ ಕಸುಬೆಂತಲ್ಲಿ ಮೀನು ಹಿಡಿಯುವುದು. ಇಲ್ಲಿ ಜಾತ್ರೆಗೆ ಅವರು ಕೂಡ ಬರಬೇಕು. ಅವರು ಬರುವುದು ಮಾತ್ರ ಅವರು 60 ಸಿಯಾಳು ತರಬೇಕು. ಅವರು ಇಷ್ಟರವರೆಗೆ ಬರ್ತಾ ಉಂಟು, ಎಷ್ಟೇ ಇದಾದರೂ ಕೂಡ ಈಗಲೂ ಬರ್ತಾ ಉಂಟು. ಅದು ಮೊದಲೇ ನಾವು ತಿಳಿಸ್ತೇವೆ ಇಂಥ ದಿವಸದಲ್ಲಿ ಜಾತ್ರೆ ಅಂತೇಳಿ. ಅವತ್ತೆಲ್ಲ ಅವರ ಪೈಕಿಯವರು ಈ 60 ಸಿಯಾಳವನ್ನು ಕೆತ್ತಿ ತರ್ತಾರೆ ಇಲ್ಲಿ. ಅದನ್ನು ಇಲ್ಲಿ ಇದಕ್ಕೆ ತಂಬಿಲಕ್ಕೆ ಅದನ್ನು ಇಡೋದು. ಅದೇ ಸಿಯಾಳು, ಅದು ಕುಡಿಲಿಕ್ಕಲ್ಲ, ದೈವಗಳಿಗೆ ಅಭಿಷೇಕ. ಉಳ್ಳಾಲ್ತಿ ಶ್ರೀ ದೇವಿ ಚಾವಡಿ ಚಿತ್ತಾರದಲ್ಲಿ ಈ ಸ್ಥಳಕ್ಕಿರುವ ಸ್ಥಳ. ಪೈವಳಿ ಗ್ರಾಮದಲ್ಲಿ ಚಿತ್ತಾರಿ ಎಲ್ಲ ಉಳ್ಳಾಲ್ತಿ ಇರುವ ಸ್ಥಳ ಅದು. ಸರ್, ನೀವು ನಮಗೆ ಈ ಕ್ಷೇತ್ರದ ಬಗ್ಗೆ ಮತ್ತು ಬೋಳಂಗಳ ಇಲ್ಲಿಯ ಪೈಯುಳಿಕೆಯ ಬಗ್ಗೆ ಎಲ್ಲ ತುಂಬ ವಿವರವಾಗಿ ಕೊಟ್ಟಿದ್ದೀರಿ. ನಿಮಗೆ ತುಂಬ ಧನ್ಯವಾದಗಳು. ನಾನು ಕೂಡ ನಿಮಗೆ ಧನ್ಯವಾದಗಳು.